ದಿನಾಂಕ 29/6/2024 ಬೆಳಿಗ್ಗೆ 9 ಗಂಟೆಗೆ ಪ್ರಕಾಶ್ ಜಿ ಬೋಲೆಜಾಡರ್ ಚೆಸ್ ಕ್ಲಬ್ ಮತ್ತು ಅಡ್ವೊಕೇಟ್ ಫಾರ್ ನ್ಯೂ ಭಾರತ್ ಸಹಯೋಗದೊಂದಿಗೆ ಕನಕ ಭವನ, ನಾಗರಬಾವಿ, ಫಸ್ಟ್ ಸ್ಟೇಜ್, ಅಹಮದನಗರ, ಬೆಂಗಳೂರು ಇಲ್ಲಿ ಸುರೇಶ್ ಅಂಗಡಿ ಮೆಮೋರಿಯಲ್ ಚೆಸ್ ಟೂರ್ನಮೆಂಟ್ 2024 ಆಯೋಜಿಸಲಾಗಿತ್ತು. ಶ್ರೀ ಶಿವಶಂಕರ್ ಜಿ ಬೋಲೆಜಾಡರ್, ಶ್ರೀಮತಿ ಪೂರ್ಣಿಮಾ ಎಸ್, ಶ್ರೀ ಶ್ರೀನಿವಾಸ್ ಗೌಡ ಆರ್.ವಿ, ಆಶಾ ಎಂ ಮತ್ತು ರವಿ ಎಸ್ ಹೆಗಡೆ, ಎಚ್.ವಿ. ರೂಪಾ ಹರೀಶ್ ರವರು ಸಂಘಟಕರಾಗಿ ಕಾರ್ಯಕ್ರಮವನ್ನು ನಡೆಸಿಕೊಟ್ಟರು. ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮವನ್ನು ರಾಹುಲ್ ಪಾಟೀಲ್ ರವರು, ಶ್ರೀ ಸುರೇಶ್ ಅಂಗಡಿ ಅವರ ಅಳಿಯ ಇವರು ನಡೆಸಿಕೊಟ್ಟರು. ಈ ಕಾರ್ಯಕ್ರಮದಲ್ಲಿ ನಾಗರಾಜ್ ವಕೀಲರು, ಪೂರ್ಣಿಮಾ ಶ್ರೀಕಾಂತ್, ಪ್ರಕಾಶ್ ಜಿ ಬೋಲೆಜಾಡರ್ ರವರು ಉಪಸ್ಥಿತರಿದ್ದು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿಕೊಟ್ಟರು. ನಾನು ನಮ್ಮ ದಿವಂಗತ ಶ್ರೀ ಸುರೇಶ್ ಅಂಗಡಿ ಅವರು ಮಾಜಿ ಕೇಂದ್ರೀಯ ರೈಲ್ವೆ ರಾಜ್ಯ ಸಚಿವರಾಗಿದ್ದು, ಈಗ ಅವರ ದೊಡ್ಡ ಅಳಿಯ ನಾನು. ಈಗ ಸತತ 2ನೇ ವರ್ಷಕ್ಕೆ ಇಂತಹ ಯಶಸ್ವಿಯಾದ ಒಂದು ಚೆಸ್ ಟೂರ್ನಮೆಂಟನ್ನು ಆರ್ಗನೈಸ್ ಮಾಡಿರುವ ನಮ್ಮ ಪ್ರಕಾಶ್ ಬೋಲೆಜಾಡರ್ ಚೆಸ್ ಕ್ಲಬ್ ಮತ್ತು ಅಡ್ವೊಕೇಟ್ಸ್ ಫಾರ್ ನ್ಯೂ ಭಾರತ್ ಇಂತಹ ಒಂದು ಒಳ್ಳೆಯ ಕಾರ್ಯಕ್ರಮನ ಎಲ್ಲರಿಗೂ ತಂದುಕೊಟ್ಟು ಇಂಥ ಯಶಸ್ವಿಯಾಗಿ 200ಕ್ಕಿಂತ ಹೆಚ್ಚು ಪಾರ್ಟಿಸಿಪೆಂಟ್ಸನ್ನು ಸೇರಿಸ್ಕೊಂಡು ಈ ಥರ ಮಕ್ಕಳಿಗೆ ಪ್ರೋತ್ಸಾಹ ಕೊಡ್ತಿರೋದನ್ನು ನೋಡಿ ನಾನು ನಮ್ಮ ಮಾವರಾದ ದಿವಂಗತ ಸುರೇಶ್ ಅಂಗಡಿ ಅವರ ಹೆಸರಿನಲ್ಲಿ ಈ ಥರ ಒಂದು ಒಳ್ಳೆಯ ಕಾರ್ಯಕ್ರಮ ಮಾಡಿದ್ದಕ್ಕೆ ನಾನು ಅವ್ರಿಗೆ ಬಹಳ ನಮ್ಮ ಕುಟುಂಬ ಕಡೆಯಿಂದ ಬಹಳ ಧನ್ಯವಾದಗಳನ್ನು ಬಯಸ್ತೇನೆ. ಈಗ ಇದರಲ್ಲಿ ಎಸ್ಪೆಷಲಿ ನಮ್ಮ ಆರ್ಗನೈಸಿಂಗ್ ಕಮಿಟಿ ಶ್ರೀ ಶಿವಶಂಕರ್ ಬೋಲೆಜಾಡರ್, ಶ್ರೀಮತಿ ಪೂರ್ಣಿಮಾ ಮತ್ತು ಶ್ರೀ ಶ್ರೀನಿವಾಸ್ ಗೌಡ ಆಶಾ ಅವರು, ಇವರೆಲ್ಲರೂ ಒಂದು ಆರ್ಗನೈಸಿಂಗ್ ಕಮಿಟಿಯಲ್ಲಿ ನಮ್ಮ ರೂಪಾ ಹರೀಶ್ ಅವರು ಎಲ್ಲರೂ ಇಷ್ಟು ಕಷ್ಟಪಟ್ಟು ಒಂದು ಇಂಟ್ರೆಸ್ಟಿಂದ ಈ ಒಂದು ಟೂರ್ನಮೆಂಟ್ನ ಆರ್ಗನೈಸ್ ಮಾಡಿ ಮಕ್ಕಳಿಗೆ ಪ್ರೋತ್ಸಾಹ ಕೊಡುವುದನ್ನೆಲ್ಲ ನೋಡಿ ನಾನು ಅವ್ರಿಗೆ ಭಾಳ ಥ್ಯಾಂಕ್ ಯು ಅಂತಂದು ಹೇಳಿ ನಮ್ಮ ಇಡೀ ಕುಟುಂಬ ಕಡೆಯಿಂದ ಭಾಳ ಧನ್ಯವಾದಗಳನ್ನು ಹೇಳಕ್ಕೆ ಇಷ್ಟಪಡ್ತೇನೆ.